ಕೈಯಲ್ಲಿ ಬರೆಯೋದು ಬಹಳ ವಿರಳವಾಗಿದೆ. ಬರಹದ ಜೊತೆಗಿನ ವಿರಹ ತಂದಿಡೋ ಸಮಸ್ಯೆ ಏನೇನು? ನಮ್ಮ ಸಹಿ ಫೋರ್ಜರಿ ಆಗದಂತೆ ತಡೆಯೋದು ಹೇಗೆ? ಕೈಬರಹ ನೋಡಿ ವ್ಯಕ್ತಿತ್ವ ಅಳಿಯೋದು ಹೇಗೆ? ಇದೇ ಈ ಹೊತ್ತಿನ ವಿಶೇಷ ಬರಹಕ್ಕೆ ವಿರಹ. ವಿಶ್ವದಲ್ಲಿ ಕೈಬರಹಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಹೀಗಾಗಿ ಕೈಬರಹದ ಬಗ್ಗೆ ಸ್ಟೋರಿ ಮಾಡೋಕ್ ಹೊರಟ್ವಿ. ಈ ಸಂದರ್ಭದಲ್ಲಿ ಹಲವು ವಿಷಯಗಳು ನಮಗ್ ಗೊತ್ತಾದ್ವು. ಬದಲಾದ ಲೈಫ್ ಸ್ಟೈಲ್ನಲ್ಲಿ ಕೈಬರಹ ಕಡಿಮೆ ಆಗಿ ಕಂಪ್ಯೂಟರ್ ಬರಹ ಜಾಸ್ತಿ ಆಗ್ತಿದೆ. ಕೈಬರಹ ಯಾಕೆ ಬೇಕು? ಕೈಬರಹದ ಪ್ರಾಮುಖ್ಯತೆ ಏನು? ತಿಳಿಯೋಣ ಈ ರಿಪೋರ್ಟ್ನಲ್ಲಿ. ಹೀಗೆ ಕೈಯಲ್ಲಿ ಪೆನ್ನು ಹಿಡಿದು ಬರೆಯೋದ್ರಿಂದ ನಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಬಹುದು. ಜೊತೆಗೆ ನಮ್ಮೊಳಗಿನ ಭಾವನೆಗಳನ್ನ ಹೊರಹಾಕಲು ಕೈಬರಹ ಅತ್ಯಂತ ಸುಲಭವಾದ ವಿಧಾನ. ಕೈಬರಹದಿಂದ ಕೈ ಹಾಗೂ ಮೆದುಳಿನ ಹೊಂದಾಣಿಕೆ ಕೂಡ ಚೆನ್ನಾಗಿರುತ್ತೆ ಅಂತಾರೆ ಕೈಬರಹ ತಜ್ಞರು. ನೀವು ಬರವಣಿಗೆ ಎಷ್ಟು ಬರೀತೀರೋ ಬರೆದಷ್ಟು ನಿಮಗೆ ಇಮೋಷ್ನಲ್ ರಿಲೀಸ್ ಅಂತ ಸಿಗುತ್ತೆ, ನಿಮಗೆ ಮಾನಸಿಕವಾಗಿ ಶಾಂತಿ ಸಿಗುತ್ತೆ. ಇದನ್ನು ಕೂಡ ಸ್ಟಡಿ ಮೂಲಕ ತೋರಿಸಿದ್ದಾರೆ. ಬರೆದಷ್ಟು ಒಬ್ಬ ಮನುಷ್ಯನ ಹಾರ್ಟ್ ರೇಟ್ ಡೌನ್ ಆಗುತ್ತೆ, ಮೆಂಟಲ್ ಎಜಿಟೇಷನ್, ಸ್ಟ್ರೆಸ್ ಲೆವೆಲ್ ಅಂತ ಏನು ಹೇಳ್ತೀವಿ ಅದು ಡೌನ್ ಆಗುತ್ತೆ, ಪಲ್ಸ್ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಬರವಣಿಗೆ ಅನ್ನೋದು ಮಾನಸಿಕವಾಗಿ ಶಾರೀರಿಕವಾಗಿ ಎರಡೂ ರೀತಿಯಲ್ಲೂ ಎಫೆಕ್ಟ್ ಮಾಡುತ್ತೆ. ಇದಕ್ಕೆ ನೀವು ಬೇರೆ ಹೊರಗಡೆ ಹೋಗಿ ಮಾಡುವಂಥ ಎಕ್ಸಸೈಸ್ ಏನೂ ಇಲ್ಲ. ಬರೆಯೋದೊಂದು ನಿತ್ಯದ ಇದು. ಟ್ರೆಡಿಷ್ನಲಿ ನಿಮಗೆ ನಿಮ್ಮ ಕ್ರಿಯೇಟಿವಿಟಿ ಅನ್ನೋದನ್ನು ನೀವು ಬಳಸ್ಕೊಳ್ಳೋದಕ್ಕೆ, ಯಾಕೆಂದರೆ ಇವತ್ತು ಕ್ರಿಯೇಟಿವಿಟಿ ಅನ್ನೋದು ಭಾಳ ಇಂಪಾರ್ಟೆಂಟು. ಮನುಷ್ಯನಿಗೆ ಎಷ್ಟೋ ಕ್ರಿಯೇಟಿವಿಟಿ ಇರುತ್ತೆ, ಬಟ್ ಎಷ್ಟು ಯೂಸ್ ಮಾಡ್ತಾರೆ. ಸೊ ಈ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಹ್ಯಾಂಡ್ ರೈಟಿಂಗ್ ತುಂಬ ಸಹಕಾರಿಯಾಗುತ್ತೆ. ಒಬ್ಬ ವ್ಯಕ್ತಿಯ ಭಾವನೆಗಳನ್ನ ಕೈಬರಹದಿಂದ ಹೇಳಲು ಸಾಧ್ಯವಂತೆ. ಅಲ್ಲದೆ ವ್ಯಕ್ತಿಯಲ್ಲಿರೋ ಕೊರತೆಗಳನ್ನ ಕೂಡ ಇದರಿಂದ ಕಂಡುಹಿಡಿಯಬಹುದು. ವಿದೇಶದಲ್ಲಿ ಪುರುಷ ಅಥವಾ ಮಹಿಳೆ ಅನ್ನೋದನ್ನ ಮುಖ ನೋಡದೆ ಕೈಬರಹದಿಂದಲೇ ಹೇಳ್ತಾರೆ. ಲಂಬ ಅಂತ ಕಾಣಿಸಿದ್ರೆ ಇದಕ್ಕೊಂದು ಅರ್ಥ ಬರುತ್ತೆ. ಇಂಥ ವ್ಯಕ್ತಿಗಳು ಈ ರೀತಿ ಒಂದು ಬಿಹೇವಿಯರ್ ತೋರಿಸ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋತೀವಿ. ರೈಟ್ ಸೈಡ್ಗಿದ್ರೆ ಇಂಥ ವ್ಯಕ್ತಿಗಳು ಈ ರೀತಿಯಾದಂಥ ಒಂದು ಬಿಹೇವಿಯರ್ ತೋರಿಸ್ತಾರೆ ಅಂತ ಅರ್ಥ ಮಾಡ್ಕೋತೀವಿ. ಲೆಫ್ಟ್ ಸೈಡ್ಗಿದ್ದಾಗ ಈ ರೀತಿಯಾದಂಥ ಒಂದು ಬಿಹೇವಿಯರ್ ಇದೆ ಅಂತ ತೋರಿಸ್ಕೊಳ್ತೀವಿ. ಸ್ಪೆಸಿಫಿಕ್ಲಿ ಇವಾಗ ಮಕ್ಕಳಲ್ಲಿ ವಿಷಯ ಬಂದಾಗ ಮಕ್ಕಳ ಹ್ಯಾಂಡ್ ರೈಟಿಂಗ್ ಲೆಫ್ಟ್ ಕಡೆ ವಾಲ್ಕೊಂಡಿದ್ರೆ ಇದು ಒಳ್ಳೆ ಸಿಗ್ನಲ್ ಅಲ್ಲ. ಯಾಕೆಂತ ಹೇಳಿದರೆ ಲೆಫ್ಟ್ ಸೈಡ್ಗೆ ಯಾವತ್ತು ಹ್ಯಾಂಡ್ ರೈಟಿಂಗ್ ಇದೆಯೋ ಇದರ ಅರ್ಥ ಏನಾಗುತ್ತೆ, ಆ ಮನುಷ್ಯ ಇಮೋಷನ್ಸನ್ನು ಅಥವಾ ತಮ್ಮ ಭಾವನೆಗಳನ್ನು ಅಡಿಮಿಡ್ತಾ ಇದ್ದಾರೆ. ಒಂದು ಮಗು ಅನ್ನೋದು ಆದಷ್ಟು ಚೈತನ್ಯದಿಂದ ಪುಟಿತಾ ಇರಬೇಕು, ಎಕ್ಸ್ಪ್ರೆಷನ್ಸ್ ನ್ಯಾಚುರಲ್ ಆಗಿ ಬರ್ತಾ ಇರಬೇಕು. ಸ್ಪಾಂಟೇನಿಟಿ ಅಂತೀವಿ ನಾವು. ಈ ಸ್ಪಾಂಟೇನಿಟಿ ಇಲ್ಲ ಅಂತ ಆಯ್ತು ಮಗುವಿಗೆ. ಕೈಬರಹವನ್ನ 350ಕ್ಕೂ ಹೆಚ್ಚು ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗುತ್ತೆ. ಕೈಬರಹದ ಪ್ರಾಮುಖ್ಯತೆನ ತಿಳ್ಕೊಂಡ್ವಿ. ಕೈಬರಹದಿಂದ ಸಮಸ್ಯೆಗಳನ್ನ ಹೇಗ್ ಪತ್ತೆ ಹಚ್ತಾರೆ, ಇದಕ್ಕೆ ಪರಿಹಾರ ಹೇಗ್ ಕೊಡ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ವ್ಯಕ್ತಿಯ 3-4 ಸಾಲಿನ ಕೈಬರಹವನ್ನ ತಜ್ಞರು ವಿಶ್ಲೇಷಣೆ ಮಾಡ್ತಾರೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅವರ ಕೈಬರಹದಿಂದಲೇ ತಿಳ್ಕೋತಾರೆ. ಜೊತೆಗೆ ಯಾವ ವಿಷಯದಲ್ಲಿ ಕೊರತೆ ಇದೆ ಅನ್ನೋದನ್ನ ತಿಳಿದುಕೊಂಡ ತಜ್ಞರು ಗ್ರಾಫೋಥೆರಪಿ ಮಾಡ್ತಾರೆ. ಈ ಥೆರಪಿಯಲ್ಲೂ ಕೂಡ ಅಕ್ಷರಗಳನ್ನೇ ಹೇಳಿಕೊಡ್ತಾರೆ. ಇದರ ಮೂಲಕವೇ ಸಮಸ್ಯೆ ಕೂಡ ಬಗೆಹರಿಸಬಹುದು ಅನ್ನೋದು ತಜ್ಞರ ಅಭಿಪ್ರಾಯ.
ಮಾತಾಡಿಬಿಟ್ಟು ಇಂಡಿವಿಜುವಲ್ ಜೊತೆ ನೋಡಿಪ್ಪ ಈ ರೀತಿಯಾದಂಥ ಪ್ರಾಬ್ಲಮ್ ಕಾಣಿಸ್ತಾ ಇದೆ, ಇದು ಎಲ್ಲಿಂದ ಬರ್ತಾ ಇದೆ, ಇದು ನಿಮಗೆ ರಿಲೇಟ್ ಆಗುತ್ತಾ, ನೀವು ಇದನ್ನು ಅನುಭವಿಸಿದ್ದೀರಾ, ಯಾವ ರೀತಿ ಇದು ನಿಮಗೆ ತೊಂದರೆ ಉಂಟು ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಕ್ಲಾರಿಟಿ ಕೊಡೋದು ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀವಿ. ಒಂದ್ಸರಿ ಅವೇರ್ನೆಸ್ ಬಂದ ಮೇಲೆ ಎಷ್ಟೋ ಕಡೆ ಇಂಥವರು ಸರಿ ಹೋಗ್ತಾರೆ. ಕೆಲವೊಂದು ಕಡೆ ನಾವು ಹ್ಯಾಂಡ್ ರೈಟಿಂಗ್ ಯೂಸ್ ಮಾಡಿ ರೆಮಿಡಿಯಲ್ ಮೆಜರ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಗ್ರಾಫೋಥೆರಪಿ ಅಂತಲೂ ಹೇಳ್ತೀವಿ. ಗ್ರಾಫೋ ಅಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗು, ಥೆರಪಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಟ್ರೀಟ್ಮೆಂಟ್ ಥರನೇ. ಇದನ್ನು ನಾವು ಗ್ರಾಫೋಥೆರಪಿ ಅಂತ ಹೇಳ್ತೀವಿ. ಎಸ್ಪೆಷಲಿ ದೊಡ್ಡವರಿಗೆ ಗ್ರಾಫೋಥೆರಪಿ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ, ಯಾಕೆಂದರೆ ಅವರೇ ಮಾಡ್ಕೋಬಹುದು. ಮಕ್ಕಳಲ್ಲಿ ಹೆಚ್ಚಾಗಿ ಹ್ಯಾಂಡ್ ರೈಟಿಂಗ್ ಯೂಸ್ ಮಾಡ್ತೀವಿ, ಜೊತೆಲಿ ಮಕ್ಕಳ ಜೊತೆ ಮಾತಾಡಿದ್ದು ಮಾಡ್ತೀವಿ. ಗ್ರಾಫಾಲಜಿ ಟ್ರೈನಿಂಗ್ ಪಡೆದವರು ತಮ್ಮ ಕೊರತೆಗಳನ್ನ ಬಗೆಹರಿಸಿಕೊಳ್ಳಲು ಸಾಧ್ಯವಾಗಿದೆ. ಜೊತೆಗೆ ಗ್ರಾಫೋಥೆರಪಿಯಿಂದಾಗಿ ಸಂತೋಷವಾಗಿದ್ದೇನೆ ಅಂತಾರೆ ದಿವ್ಯಾ. ನಾನು ಎಲ್ಲಿ ಹೋದ್ರೂ ಐ ವಾಸ್ ಹ್ಯಾವಿಂಗ್ ಪ್ರಾಬ್ಲಮ್ಸ್ ಅಂದರೆ ಸಮ್ವೇರ್ ವಿ ನೋ ಪೊಟೆನ್ಷಿಯಲ್ಸ್ ಇದೆ ನಮಗೆ, ಬಟ್ ಅದನ್ನು ಫುಲ್ಲಾಗಿ ಯೂಸ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಯೂಸ್ ಮಾಡಿಕೊಂಡು ರೆಕಗ್ನಿಷನ್ ಸಿಗ್ತಾಯಿಲ್ಲ. ನಾವು ಸುಮ್ಮನೆ ಓದಾಡ್ತಾ ಇದ್ದೀವಿ, ನಾವು ಎಲ್ಲೂ ಸೆಟ್ಲ್ ಆಗೋಕ್ಕಾಗ್ತಾಯಿಲ್ಲ ಅಂತ. ಆಫ್ಟರ್ ಆಲ್ ದಟ್ ಎಕ್ಸ್ಪೀರಿಯನ್ಸ್ ಐ ಸ್ಟಾರ್ಟೆಡ್ ಥಿಂಕಿಂಗ್, ನಾನು ಏನು ಮಾಡ್ತಾಯಿದ್ದೀನಿ, ಇವನ್ ಆಫ್ಟರ್ ಡೂಯಿಂಗ್ ಆಲ್ ದಟ್ ಥಿಂಗ್, ವೇರ್ ಆಮ್ ಐ ಗೋಯಿಂಗ್ ಹೆಡಿಂಗ್ ಟುವರ್ಡ್ಸ್. ನಮ್ಮ ಪರ್ಸ್ನಲ್ ಗ್ರೋತ್ ಆಗ್ತಾಯಿಲ್ಲ ಇಸ್ ಒನ್ ನನ್ನ ತುಂಬ ಕಾಡ್ತಾ ಇದ್ದಿದ್ದ ವಿಷಯ. ದೆನ್ ಐ ಗಾಟ್ ಟು ನೋ, ಇಲ್ಲಿ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಗ್ಗೆ ಗೊತ್ತಾಯಿತು ವಿಷಯ. ಕೈಬರಹದಿಂದಲೇ ಸಮಸ್ಯೆಗಳು ಬಗೆಹರಿಯುತ್ತವೆ ಅಂದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಯಾಕಂದ್ರೆ ರಷ್ಯಾ, ಚೀನಾ, ಅಮೆರಿಕಾದಲ್ಲಿ ಇತ್ತೀಚೆಗೆ ಕೈಬರಹದ ಮೇಲೆ ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ. ನೋಡಿದ್ರಲ್ಲ ಕೈಬರಹದಿಂದ ಏನೆಲ್ಲ ಸಾಧ್ಯವಾಗುತ್ತೆ ಅಂತ. ಇನ್ನು ಕೈ ಚಳಕದ ಬಗ್ಗೆ ಹೇಳ್ತೀವಿ. ಇಲ್ಲಿ ಕೈ ಚಳಕ ಅಂದ್ರೆ ಮ್ಯಾಜಿಕ್ ಅಲ್ಲ, ಅದು ಮೋಸ. ಹೌದು, ಒಬ್ಬರ ಸಹಿಯನ್ನ ಇನ್ನೊಬ್ರು ಮಾಡೋದು. ಈ ಫ್ರಾಡ್ ನ ಪತ್ತೆ ಮಾಡೋದು ಹೇಗೆ ಅನ್ನೋ ಕುತೂಹಲನ ಈ ರಿಪೋರ್ಟ್ ನೋಡಿ. ಸಹಿಯನ್ನ ಫೋರ್ಜರಿ ಮಾಡಿ ಬ್ಯಾಂಕಿನಲ್ಲಿ ಹಣ ಪಡೆದುಕೊಳ್ಳೋದು, ಡೆತ್ ನೋಟ್ಗಳನ್ನ ಇನ್ನೊಬ್ರು ಬರೆದಿರೋದು, ಹೀಗೆ ಒಂದೇ ಎರಡೇ ಹಲವು ರೀತಿಯಲ್ಲಿ ಮೋಸ ವಂಚನೆಗಳು ನಡೆಯುತ್ತವೆ. ಫೋರ್ಜರಿಯಲ್ಲಿ ಆಟೋ ಫ್ರೀ ಹ್ಯಾಂಡ್, ಸ್ಟಿಮ್ಯುಲೇಟಿಂಗ್ ಮತ್ತು ಟ್ರೇಸ್ಡ್ ಫೋರ್ಜರಿ ಅಂತ 4 ವಿಧಗಳನ್ನ ಗುರುತಿಸಬಹುದು. ಸಹಿಯನ್ನ ಮೋಸ ಮಾಡಿ ಬಚಾವಾಗಲು ಸಾಧ್ಯವಿಲ್ಲ. ಹೇಗೆ ಫೋರ್ಜರಿ ಮಾಡಿದ್ರೂ ಅದನ್ನ ಪತ್ತೆ ಮಾಡಬಹುದು ಅಂತಾರೆ ಕೈಬರಹದ ಎಕ್ಸ್ಪರ್ಟ್ಸ್. ಫೋರ್ಜರಿ ಮಾಡೋದಕ್ಕೆ ಕೂಡ ಸುಮಾರು ವಿಧಾನಗಳಿದೆ. ಬಟ್ ಟ್ರೇಸ್ಡ್ ಫೋರ್ಜರಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಸಿಗ್ನೇಚರ್ಗಳು ಒಂದೇ ಒಂದು ಮ್ಯಾಥಮೆಟಿಕಲ್ ಸಿಮಿಲಾರಿಟೀಸ್ ಇರುತ್ತೆ. ಸೊ ಅದರಿಂದ ಟ್ರೇಸ್ಡ್ ಫೋರ್ಜರಿ ಪ್ರೂವ್ ಮಾಡೋ ವಿಧಾನ ಬೇರೆ ಇರುತ್ತೆ, ಅಥವಾ ಫ್ರೀ ಹ್ಯಾಂಡ್ ಫೋರ್ಜರೀಸ್ ಪ್ರೂವ್ ಮಾಡೋ ವಿಧಾನ ಬೇರೆ ಇರುತ್ತೆ, ಸ್ಟಿಮ್ಯುಲೇಟೆಡ್ ಫೋರ್ಜರಿ ಪ್ರೂವ್ ಮಾಡೋ ವಿಧಾನಗಳು ಬೇರೆ ಇರುತ್ತೆ. ಸೊ ಪ್ರತಿಯೊಂದು ಸ್ಟೈಲ್ ಆಫ್ ಫೋರ್ಜರಿ ಕೂಡ ಪ್ರೂವಿಂಗ್ ಆಸ್ಪೆಕ್ಟ್ಸ್ ಏನಿರುತ್ತೆ, ಸೈಂಟಿಫಿಕ್ ಅಪ್ರೋಚ್ ಏನಿರುತ್ತೆ, ಅದಕ್ಕೂ ಬೇರೆ ಬೇರೆ ಇರುತ್ತೆ. ಸೊ ಈ ಒಂದು ವಿಷಯದಲ್ಲಿ ಫೋರ್ಜರಿ ಐಡೆಂಟಿಫೈ ಮಾಡ್ಬೋದು ನಾವು. ಫೋರ್ಜರಿಯನ್ನ ಪತ್ತೆ ಮಾಡಲು ಡಿಜಿಟಲ್ ಮ್ಯಾಗ್ನಿಫೈಯರ್ ಮಷಿನ್ ಬಳಕೆ ಮಾಡ್ತಾರೆ. ಇದರಿಂದ ಸಹಿಯಲ್ಲಿ ಎಲ್ಲೆಲ್ಲಿ ತಪ್ಪುಗಳಾಗಿವೆ ಅನ್ನೋದನ್ನ ಸುಲಭವಾಗಿ ಪತ್ತೆ ಮಾಡಿ ಮೋಸವನ್ನ ತಡೆಗಟ್ಟಬಹುದು. ಈ ನಕಲಿ ಸಹಿಯನ್ನ ತಡೆಗಟ್ಟಬೇಕಾದ್ರೆ ಈ ಕ್ರಮಗಳನ್ನ ಅನುಸರಿಸಿ. ಸಹಿಯನ್ನ ಮಾಡೋಕೆ ಒಂದೇ ರೀತಿ ಪೆನ್ ಬಳಸಿ. ಪದೇ ಪದೇ ಚೇಂಜ್ ಮಾಡಬೇಡಿ. ಸಹಿಯು ಉದ್ದವಾಗಿರ್ಲಿ, ಹಾಗಿದ್ದಾಗ ಇನ್ನೊಬ್ಬರು ಫೋರ್ಜರಿ ಮಾಡೋಕೆ ಸಾಧ್ಯವಿಲ್ಲ. ಸಹಿಯನ್ನ ಒಂದೇ ತರ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಡಿ. ಸಹಿಯಲ್ಲಿ ಆದಷ್ಟು ಟ್ವಿಸ್ಟ್ ಮಾಡಿ ಬರೆಯೋದು ಉತ್ತಮ. ತಪ್ಪು ಮಾಡೋದಕ್ಕೆ ಎಷ್ಟು ವಿಧಾನಗಳಿದೆಯೋ ಅದನ್ನ ಪ್ರೂವ್ ಮಾಡೋದಕ್ಕೂ ಅಷ್ಟೇ ವಿಧಾನಗಳಿದೆ.
ಸೊ ಈ ಒಂದು ಡಾಕ್ಯುಮೆಂಟ್ ಫ್ರಾಡ್ಸ್ ಅಂತ ಹೇಳ್ಬೇಕಾದ್ರೆ ಫೋರ್ಜರೀಸ್ ಇರ್ಬೋದು, ಥ್ರೆಟ್ ಲೆಟರ್ಸ್ ಇರ್ಬೋದು, ಅಥವಾ ಸೂಸೈಡ್ ನೋಟ್ಸ್ ಇರ್ಬೋದು. ಸೂಸೈಡ್ ನೋಟ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸೂಸೈಡ್ ನೋಟ್ಸ್ ಸಿಕ್ಕಿರುತ್ತೆ. ಕ್ವಶನ್ ಏನಿದೆ ಅಂತ ಹೇಳಿದ್ರೆ ಅವರೇ ಬರ್ಕೊಂಡು ಸತ್ತಿರೋದ ಅಥವಾ ಬೇರೆ ಯಾರಾದರೂ ಬರೆದಿಟ್ಟಿರೋದ ಅವ್ರು ಸತ್ತ ಮೇಲೆ. ಸೊ ಈ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಸೊ ಈ ಒಂದು ವಿಷಯದಲ್ಲಿ ಸಾಯಬೇಕಾದಾಗ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳೋ ಒಂದು ಮನಸ್ಸಿಗೆ ಒಂದು ಟೆಂಡೆನ್ಸಿ ಬಂದಾಗ ಅವರ ಒಂದು ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಡಿಪ್ರೆಷನ್ ಲೆವೆಲ್ಸ್ ಇರ್ಬೋದು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಫೋರೆನ್ಸಿಕ್ ಗ್ರಾಫಾಲಜಿ ಯೂಸ್ ಮಾಡ್ತೀವಿ ನಾವು. ಇತ್ತೀಚೆಗಂತೂ ಸಾಕಷ್ಟು ಫೋರ್ಜರಿ ಸಹಿಗಳಿಂದಾಗಿ ಏನೆಲ್ಲ ಅವಾಂತರಗಳಾಗಿವೆ. ಈ ಕಾರ್ಪೊರೇಟ್ ಪ್ರಪಂಚದಲ್ಲಿ ನಡೀತಿರೋ ಫ್ರಾಡ್ಗಳನ್ನ ತಡೆಯೋಕೆ ನಾವೇ ಎಚ್ಚೆತ್ತುಕೊಳ್ಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕೈಬರಹದ ಮಹಾತ್ಮೆ ಏನು ಅಂತ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.